ಸಂತೋಷದಿಂದ ಹಾಲೆಲೂಯಾ. ಎಲ್ಲರಿಗೂ ಸಂಘವು ಇದ್ದಾಗ ಬುಧವಾರ ಸಂಘ, ಬೇಸ್ತರ ಸಂಘ, ಹಾಲೆಲೂಯಾ. ಎಷ್ಟೇ ಬಾಕಿ ಇರೋದು ದೇವ ಸಂಘದಾಗ ಹಾಲೆಲೂಯಾ ಆಗ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ನನಗೆ ಸಮಯ ಕೊಟ್ಟಂತ ಸಮಪಾಲಕರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೆ. ಮತ್ತೆ ಈ ಗ್ರಾಮದ ಡಿಲಿಕೇಟ್ಸ್ನ ಮಾಮರು, ಲೇಮೆನ್ಸ್ ಎಲ್ಲ ಹಿರುಗಳಿಗೆ, ನಿಮ್ಮೆಲ್ಲರಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೆ. ಹಾಲೆಲೂಯಾ. ನನ್ನ ಸೌಂಡ್ ಕ್ಲಿಯರಿಟಿ ಕಾಣೋದು, ನನ್ನ ಸೌಂಡ್ ಜರ್ ಕಮ್ಮಿ ಮಾಡ್ತೆ, ಪೈಲಿಗೆ ಚೀತೆ. ದೇವರು ಚಿಕ್ಕಪೇಟೆ ಗ್ರಾಮ ಅಂದ್ರೆ ನಮ್ಮ ತಾಯಿ ತೋರ್ಮನಿ. ಆದ್ರೆ ಈ ಸ್ಥಳದಲ್ಲಿ ಯಾವ ಗ್ರಾಮಕ್ಕೆ ಬಂದಿಲ್ಲ, ನಾವು ತಪ್ಪು ಮಾಡಿ ಬರ್ತೀವಿ. ಆದ್ರೆ ಇವತ್ತ ಈ ಗ್ರಾಮಕ್ಕೆ ಬಂದಿನ ನಾವು ಪಾಪ ಮಾಡಿ ಬರ್ತಿದ್ದೇವೆ, ತಪ್ಪು ಮಾಡಿ ಬರ್ತಿದ್ದೇವೆ, ಜಗಳ ಆಡಿ ಬರ್ತಿದ್ದೇವೆ. ಇಲ್ಲಿ ಬಂದಿನ ಇವರ ಅಂತೀವಿ. ಆದ್ರೆ ಇವತ್ತು ಸರ್ವಶಕ್ತನಾದ ದೇವರು, ಆಗ ನಾನು ಚಾಕು ತಗೊಂಡು ಬಂದ್ರೆ ಇವತ್ತು ದೇವರು ನನಗೆ ಬೈಬಲ್ ಕೊಟ್ಟು ಕಳಿಸ್ಯಾರ. ಚಪ್ಪಾಳೆ ನಾ 10 ಬಾರ ಪ್ರೀತಿ ಸಾಯ್ತಾ ಸಾಯ್ತಾ ಬಚ್ಚಿಸಿದೆ. ಬದುಕಿಸಿದ ದೇವರು ನನ್ನ ದೇವರು ಆತೆ ಯೇಸು ಕ್ರಿಸ್ತ. ಚಪ್ಪಾಳೆ. ಒಬ್ಬ ಪಾಪಿ ದೇವ್ರ ಮೇಲೆ ತಿರುಗಿದ್ರೆ ಎಲ್ಲಿ ಹಬ್ಬ ಆಯ್ತದ? ಭೂಮಿ ಮೇಲೆ ಕ್ರಿಸ್ಮಸ್ ಮಾಡ್ತೀವಿ, ಸ್ಟಾರ್ ಮಾಡ್ತೀವಿ, ಗುಡ್ ಫ್ರೈಡೆ ಇಲ್ಲ, ನೀವೇ. ಆದ್ರೆ ಒಬ್ಬ ಪಾಪಿ ಬಂದ ಮೇಲೆ ದೇವ್ರ ಕಡೆ ಯೇಸು ಕ್ರಿಸ್ತನ ತಿರುಗಿದ್ರ ಪರಲೋಕದ ಹಬ್ಬ ಆಯ್ತು. ಒಂದು ಚಪ್ಪಾಳೆ ತಗಬೇಕು ಮಗ. ಈ ಕ್ರಿಸ್ಮಸ್ ಹಬ್ಬಕ್ಕೆ ಬಹಳ ಖುಷಿ ಪಡಿತೇವೆ ನಾವು. ಡಿಸೆಂಬರ್ ಹಬ್ಬ ಬಂತ ಹೇಳಿ ಮನೆಗೆ ಸುಳ್ಳ ಹಚ್ಚಿ ಹೊಸ ಬಟ್ಟೆ ತಗೊಂಡು ಮನೆಯಾಗ ಒಳ್ಳೆ ಒಳ್ಳೆ ಊಟ ಮಾಡಿ ಭಾರಿ ಅರ್ಬಿ ತಗೊಂಡು ಏನ್ ಮಾಡ್ತೇವೆ? ನನ್ನ ಅರ್ಬಿ ಭಾರಿ ಮಾಡ್ತೇವೆ, ನೋಡಿ ಸಂತೋಷ ಪಡ್ತೇವೆ. ಆದ್ರ ಕ್ರಿಸ್ಮಸ್ ನಾವು ಸಂತೋಷ ಪಡ್ತೇವೆ, ಓಕೆ. ಆದ್ರ ದೇವ್ರು ಸಂತೋಷ ಪಡೋದು ಯಾಕಂದ್ರ ಒಬ್ಬ ಪಾಪಿ ದೇವ್ರ ಕಡೆ ತಿರುಗಿ ನಾನು. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ನಾವು ಪಾಸ್ಟರ್ ಇಂಥ ಔಷಧಿ ಇರ್ತೇವೆ, ನೀವು ಇದೇ ಔಷಧಿ ಮಾಡಬಾರ್ದು. ಸುಮ್ಮನೆ ದೇವ್ರು ನಮ್ಗೆ ಕರೆದಿಲ್ಲ. ನನಗೆ ಕರೆಕ್ಟ್ ಹೋಗಿಲ್ಲ, ನಿಮಗೆ ಯಾರು ಕರೆಕ್ಟ್ ಬರ್ತಿದ್ವಿ. ನಾವು ಕೇಳ್ತಿದ್ವಿ, ನಾವು ಭಾಳ ಔಷಧಿ ಇರ್ತೇವೆ, ಹುಚ್ಚಿದ್ದೇವೆ ತಿಳಿಬಾರ್ದು. ಕರೆಕ್ಟ್ ಬರ್ತಿಲ್ಲ ಅಂದ್ರೆ ನಾವು ಇದೇ ಇರ್ತೀವಿ. ಕರೆಕ್ಟ್ ಬರ್ತಿಕ್ಕೆ ಏನ್ ಮಾಡಿದೇವು ಸೀದಾ ಅಂದ್ರೆ ನಿಮ್ಗೆ ಹುಷಾರಿದ್ದೇವ ಇಲ್ಲ? ಗುಡ್, ಹಾಲೆಲೂಯಾ. ಆದ್ರೆ ದೇವರಿಗೆ ಆರಾಧನೆ ನಾವು ಕರೆಂಟ್ ಇದ್ದರೆ ಹಾಡಿರ್ತೀವಿ, ನೀವು ಕರೆಂಟ್ ಇಲ್ಲದೆ ಹಾಡಿರ್ಬೋದ. ಚಪ್ಪಾಳೆ ತರಬೇಕು. ಯಾಕಂದ್ರೆ ಇನ್ನು ನಾನು ಜೀವನ ಹಾಡಿ ಇನ್ನೊಂದು ಹಾಡಿಲ್ಲ ಸಾಕು. ಮತ್ತೆ ಓಕೆ. ನಿನ್ನ ಜೇರಬಾದ್ ಹೋಗಿ ಪಾಸ್ಟರ್ ಪ್ರಶಾಂತ್ ಅವ್ರ ಮಮ್ಮಿ ತೀರ್ಕೊಂಡಿದ್ದು 12ರಿಂದ ಆರಾಧನೆ ಸ್ಟಾರ್ಟ್ ಮಾಡಿದೆವು. 4:30 ತನಕ ಹಾಳಾಗತ್ತೆ. ಇವತ್ತು ರೆಸ್ಟ್ ಸಿಕ್ತಪ್ಪ, ಕರೆಂಟ್ ಹೋಗಿದ್ದು ಮತ್ತೆ ಕರೆಂಟ್ ಬಂತು, ಕೆಳಗೆ ಬಂದ. ಓಲೇಸು ಮಸೀಕಿ ವಾಕ್ಯದ ಕಡೆ ಹೋದರೆ ಮನುಷ್ಯ ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವ್ರ ಬಾಯಿಗೆ ಬರುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾರೆ. ಹಾಲೆಲೂಯಾ. ಈ ಓದ್ಯಾರ ಯಾವ ಮಾತಿದ್ರೆ 2ನೇ ಅರಸುಗಳು 5ನೇ ಅಧ್ಯಾಯದಾಗ ನಹಾಮಾನ್ ಎಂಬ ಒಬ್ಬ ವ್ಯಕ್ತಿ. ಅವನ ಹೆಸರೇನು? ಅವನ ಹೆಸರೇನು? ಎಲ್ಲರಿಗೂ ಜೋರ. ಅವನ ಹೆಸರೇನು? ನಹಾಮಾನ್ ಎಂಬ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಪರಾಕ್ರಮಿಶಾಲಿ. ಏನನ್ನ ಮಾತಾಡ್ಬೇಕು ಮಗ, ನೀವು ಸುಸ್ತಿರ್ಬಾರ್ದು. ಪರಾಕ್ರಮಿಶಾಲಿ. ಈ ಊರು ಮೊಮ್ಮಗನಿಗೆ ಇಷ್ಟವಾದ ವಾಕ್ಯಗಳನ್ನು ನೀವು ಸ್ವಂತ ಊರಿಸಲಿದ್ದೀರಿ. ಹೆಣ್ಮಗಳ ಮಗ ಇದ್ದೀರಿ. ಹಾಲೆಲೂಯಾ. ಹೆಣ್ಮಗಳ ಮಗನೇ ಬಂದು ಇಷ್ಟು ಪವರ್ಫುಲ್ ಚೀರ್ಚಿರಿ ವಾಕ್ಯಗಳನ್ನು ನೀವು ಸುಸ್ತಿರ್ಬಾರ್ದು. ಓಕೆನಾ? ಪರಾಕ್ರಮಿಶಾಲಿ. ಅವನ ಹೆಸರೇನು? ಪರಾಕ್ರಮಿಶಾಲಿ. ಅಂದ್ರೆ ಪರಾಕ್ರಮಿಶಾಲಿ ಅಂದ್ರೆ 100 ಮಂದಿ ಬಂದ್ಬಿಟ್ಟು ಹೊಡೆಯುತ್ತಾರೆ, 50 ಮಂದಿ ಬಂದ್ಬಿಟ್ಟು ಹೊಡೆಯುತ್ತ ವ್ಯಕ್ತಿ. ಯೆಹೋವ ದೇವರು ಅವನ ಮುಖಾಂತರ ಜಯ ಕೊಟ್ಟಿರು. ಅವ ದೊಡ್ಡ ಪೈಲ್ವಾನ್ ಹಣ, ತಾಕತ್ ಹಣ, ಸ್ಟ್ರಾಂಗ್ ಹಣ,
ಕುಷ್ಠವ್ಯಾಧಿ ಇದೆ. ಯಾವ ವ್ಯಾಧಿದ? ಹೊತ್ತು ರೋಗದ ಯಾವ ರೋಗ? ಯಾವ ರೋಗ? ಕುಷ್ಠರೋಗ. ಈ ಕುಷ್ಠರೋಗ ಇದ್ದರಿಗೆ ಊರು ಹೊರಗಿರ್ತೀವಿ ಒಳಗೆ ಎಷ್ಟು ದೊಡ್ಡ ಬೇರೆ ಮನುಷ್ಯನಿಗೆ ಮನೆಗೆ ಉಳ್ಳಾಗ ಬಂದ್ರೆ ಅವನಿಗೆ ಅವೆಲ್ಲ ಕೊಡಿಸ್ಕೊತೀವಿ. ಮಾತಾಡಪ್ಪ ರಚೆ ಅಲ್ಲ ಕುಡಿಸ್ಕೊತೀರಿ. ಅವನಿಗೆ ಕಮ್ಮಿಯಲ್ಲಿ ಹೋಗಿ ನೀರು ಕುಡಿ ಅಂತೀರಿ. ಅಚ್ಚೆ ನೀವು ಕೂಸ್ಕೊಳ್ಳಿ ಬಂದು ಮುತ್ತಾಡ್ತಾರೆ ಎತ್ಕೊಳ್ತಾರೆ ಆಡ್ಕೊಳ್ತೀರಿ. ಹೋಗೋಣ ಮನೆಗೆ ಬರ್ಬೇಡ ಅಂತ ಅಲ್ಲಲ್ಲ. ಯಾಕಂದ್ರೆ ಅವನ ರೋಗ ನಮ್ಗೆ ಬಗ್ಗೆ ಗೊತ್ತಾಗಿಲ್ಲ ಅಂತ. ಈ ಕುಷ್ಠರೋಗಿ ಅವನ ರಕ್ತದ ರೂಪದ ಪರಾಕ್ರಮಿಶಾಲಿನ ಅವನಿಗೊಂದು ದೊಡ್ಡ ಬೇರಿನ ಮಗ ಯಾವುದು? ಕುಷ್ಠವ್ಯಾಧಿ. ಒಂದಿನ ಸುಲಿಗೆ ಮಾಡ್ಕೊಂಡು ಬರುವಾಗ ಇಷ್ಟೇ ಒಂದು ಶಕ್ತಿ ಮಗಳಿಗೆ ಹಿಡ್ಕೊಂಡ್ ಬರ್ತಾರ. ಹಿಡ್ಕೊಂಡ್ ಬಂದಿರಲ್ಲ ದೊಡ್ಡ ಕೆಲವರು ಹಿಡಿದು ಶಕ್ತಿ ಇಷ್ಟು ಚಿಕ್ಕ ಮಗಳು. ಆಗ ಯಾಕೆ ಹಿಡ್ಕೊಂಡು ಹೋಗ್ತಿರ್ತೀನಿ ನಾನು ಕೆಲವು ದಿನ ಕಾಲ ನಾನು 20-25 ವರ್ಷ ಕಾಲ ಹೋಗಿನ ಹಿಡ್ಕುಂಬ ಜೀಪ್ ಬಂದವನ್ನ ಆಡ್ಕೋತಿದ್ದೆ ಮನೆಯಾಗ ಆಡ್ಕೋತಿಲ್ಲ. ಒಂದು 30 ವರ್ಷ 25 ವರ್ಷ ಕಾಲ ಹಿಡ್ಕುಂಬ ಜೀಪ್ ಬಂದವನ್ನ ಮನೆಯಾಗ ಆಡ್ಕೋತಿದ್ದೆವು. ಆಗ ಹಿಡ್ಕೊಂಡು ಕಿಟ್ಲೆಟ್ ಮಾಡ್ತೀವಿ. ಕಿಟ್ಲೆಟ್ ಯಾಕೆ ಮಾಡ್ತೀವಿ ನಮಗ ಮನೆಗ ಬಟ್ಟೆ ಒಗಿಲಾಕ, ಮನೆ ಕೆಲಸ ಮಾಡಾಕ, ಗಲ್ಲ ತುಂಬಿ ಬೆಳಗಲಾಕ ಒಯ್ದವರಿಗೆ ಕಿಟ್ಲೆಟ್ ಮಾಡಿ ಕೆಲಸ ಹಂಗ ಈ ನಾಮನ ಒಂದು ಹುಡುಗಿಗೆ ಕಿಟ್ಲೆಟ್ ಮಾಡ್ಕೊಂಡು ಹೋಗ್ಯಾವ. ಆ ಹುಡುಗಿ ಅವ್ರಿಗೆ ಬೈಬೇಕಾಗಿತ್ತು. ಕಿಟ್ಲೆಟ್ ಮಾಡ್ಕೊಂಡು ಹೋಗಿನ ನನ್ನ ಬಳಗದಿಂದ ದೂರ ಮಾಡ್ದ, ನನ್ನ ತಂದೆ ತಾಯಿಗೆ ದೂರ ಮಾಡ್ದ ಅಂತ ಹೇಳಕ್ಕೆ ಬೈಯದಿತ್ತು. ಆಕೆ ಬೈಯತ್ತಿಲ್ಲ ಏನಂತ ಪುನರನ್ನ ಅವ್ನಿಗೆ ನೋಡ್ತಿರ್ತೀವಿ. ಅವ್ನಿಗೆ ಒಂದು ರೋಗ ಕಾಣುತ್ತದೆ. ಯಾವ ರೋಗ? ಕುಷ್ಠರೋಗ. ಲಾಸ್ಟ್ ತನಕ ಕೇಳಿದ್ರೆ ನಿಮ್ಗೆ ಮೆಸೇಜ್ ಆಗ್ತಾ ಇತ್ತು. ಅವನಿಗೆ ಕುಷ್ಠರೋಗ. ಆ ರೋಗಕ್ಕೆ ನೋಡಲತ್ತ ನಮ್ಮ ಯಜಮಾನ ನಮ್ಮ ದಣಿ ಸಾಮಾನ್ಯ ಪಟ್ಟಣದಾಗಿದ್ದರೆ ಇವನು ಕುಷ್ಠರೋಗ ವಾಸಿ ಆಯ್ತಿತ್ತು. ಸಾಮಾನ್ಯ ಪಟ್ಟಣದಾಗ ನಮ್ಮ ದಣಿ ಇರ್ತೀರ, ಅಲ್ಲಿ ದೇವರ ಮನುಷ್ಯ ಇರ್ತಾರೆ. ಯಾವ ಮನುಷ್ಯ ಇದ್ದೀನು? ಇವ್ರು ಯಾರು ಮನುಷ್ಯರಲ್ಲ ಮಾತಾಡ್ಬೇಕು. ಯಾರು ಮನುಷ್ಯರಲ್ಲ? ನಾವ್ ಯಾರು ಮನುಷ್ಯರಿದ್ದೇವು? ಇವ್ ಬಿ ದೇವ್ರ ಮನುಷ್ಯರಿದ್ದೀವಿ. ಆಗ ಒಂದು ಯಾಜಕರಂದ್ರ ಪಾಸ್ಟರ್ ಅಂದ್ರೆ ಇವ್ ದೇವ್ರ ಮನುಷ್ಯ. ಆಗ ಬಹಳ ಸಭೆಗಳು ಹೋಯ್ತೇಪ್ಪ. ನಾವೆಲ್ಲರೂ ಏನಂತೀವಿ ಹಂಗಲ್ಲ. ಆ ಪಾಸ್ಟರ ಕೈ ತೋರ್ಸ, ಆ ಪಾಸ್ಟರ ತಮ್ಮ ಆ ಪಾಸ್ಟರ ಧೋನೆ ಆ ಪಾಸ್ಟರ ಹಂಗ, ಈ ಪಾಸ್ಟರ ಹಿಂಗ, ಮತ್ತೆ ಆ ಪಾಸ್ಟರ ಹಂಗ, ಮತ್ತೆ ಈ ಪಾಸ್ಟರ ಹಿಂಗ. ಇಷ್ಟೆಲ್ಲ ಆಚರಿಸ್ಬಾರ್ದು ದೇವ್ರ ಮಕ್ಕಳು. ಆ ಪಾಸ್ಟರ ಹಿಂಗ್ ಮಾಡ್ತೇವೆ. ಕೈ ತೋರಿಸ್, ಬಾಯಿ ಕೈ ತೋರಿಸ್. ಆ ಅಪ್ಪ ನೋಡ್ಕೊಂಡೆ ಕೈ ತೋರಿಸ್. ಆ ಪಾಸ್ಟರ ನೀವು ಒಳ್ಳೆ ರೀತಿ ಅಡಿಕೆ ಆಚರಿಸ್ತೀವಿ. ನಮ್ಮಲ್ಲಂತೂ ಅಡಿಗೆ ಭಾಳ ಅಂದ್ರೆ ಆ ಪಾಸ್ಟರ ಹಂಗ, ಈ ಪಾಸ್ಟರ ಹಿಂಗ. ಒಂದು ಬಳೆ ಯಾರಿಗೆ ತೋರಿಸ್ತಿದ್ದೇವು? ಬಾಕಿ 3 ಬಳೆ ಇರ್ತಾವ. ದೇವ್ರಂತ ನೀ ಹೆಂಗ, ನೀ ಹೆಂಗಿದ್ದೀರಿ, ನೀ ಹೆಂಗಿದ್ದೀರಿ. ಆ ಹುಡುಗಿ ಆ ನಾಮನ ಹುಳ ಹೆಂಗಿತ್ತಂದ್ರ ಸಣ್ಣ ಮಗಳು ಮಾತು ಕೇಳಿ ಸಾಮಾನ್ಯ ಪಟ್ಟಣಕ್ಕೆ ಹೋಗಕ್ಕೆ ರೆಡಿಯಾಗ ಚಪ್ಪಾಳೆ ತರಬೇಕು. ಅಷ್ಟು ರಕ್ತರು, ಅಷ್ಟು ಪ್ರಾಪರ್ಟಿರು, ಅಂತ ತಾಕತ್ತೆ ಮನುಷ್ಯ ಸಣ್ಣ ಕೂಸಿನ ಮಾತು ಕೇಳ್ತಾರೆ. ಇವತ್ತು ಭಾಷಣ ಮಾತಾಡಿ ಕೇಳ್ತೇವ, ಮಾತಾಡಿ ಕೇಳ್ತೇವ. ಆ ಪಾಸ್ಟರ ಹಂಗ, ಈ ಪಾಸ್ಟರ ಹಿಂಗ. ಯೇಸು ಸ್ವಾಮಿ ಬಂದು ನೀ ಹೆಂಗ ಅಂದ್ರೆ ಹೇಳ್ತೀರಿ ಅನ್ಬಾರ್ದು. ನಾವು ಖಾಲಿ ನೀವು ದೇವ್ರ ವಾಕ್ಯ ಹೇಳ್ತೇವೆ. ಆ ವಾಕ್ಯಕ್ಕೆ ನಡೆದಿದ್ದು ನೀವೇ ಕೊಡೋಕೆ ಹೋಯ್ತೀರಿ. ಚಪ್ಪಾಳೆ ತಗೊಂಡು ನಾಮನ್ ಯಾರು ಮಾತು ಕೇಳಿಲ್ಲ, ನಾಮನ್ ಯಾರು ಮಾತು ಕೇಳಿಲ್ಲ? ಸಣ್ಣ ಮಗನ. ಇವತ್ತು ದೊಡ್ಡ ಪಾಸ್ಟರ್ ಮಾತು ನಾವು ಕೇಳ್ತೀನವ, ಕೇಳ್ತೀನವ, ಕೇಳ್ತೀನವ. ದೀಕ್ಷಿತನ ತಗೋರಿ ಮತ್ತೆ ನನಗೆ ಕೀಬೋರ್ಡ್ ಇಂಟರ್ವ್ಯೂ ನಡೀತದೆ. ಕೀಬೋರ್ಡ್ ಇಂಟರ್ವ್ಯೂ ನಡೀತದೆ. ಇವ್ರು ಮ್ಯೂಸಿಕ್ ಕೇಳ್ತಾರೆ ಖಾಲಿ. ನಾಮ
ಮಾತು ಕೇಳಿದ್ರು. ಇವಾಗ ನಾವು ದೊಡ್ಡರ ಮಾತು ಕೇಳತ್ತಿಲ್ಲ. ಮಗ ಶನಿ ಕುಡಿಬೇಡ ಕಂಪಲ್ಸರಿ ಕುಡಿತಾನೆ, ಮಗ ಪಾಪ ಮಾಡಬೇಡ ಕಂಪಲ್ಸರಿ ಮಾಡ್ತಾನೆ. ನಾವೊಂದು ಒಂದು ಗುಣ ಚಂದಿ ತಗೊಳ್ಳಿ ಕುಷ್ಠರೋಗದ ಕರೆಕ್ಟ್ಗೆ ಅವ ಶಣ್ಣ ಹುಡುಗಿ ಮಾತು ಕೇಳಿ ರಾಜ ಹೇಳ್ತಾನೆ ಒಂದು ಲೆಟರ್ ಬರೀ, ನಾನು ದೇವ್ರ ಮನುಷ್ಯನ ಬದುಕಿ ನಡೆದೆ. ಚಪ್ಪಾಳೆ ತಡಬೇಕು ಜೋರಾಗಿ. ನಾ ದೇವ್ರ ಮನುಷ್ಯನ ಬದುಕಿ ನಡೆದಿದೆ. ಲೆಟರ್ ಬರ್ದು ರಾಜ ಸಾಮಾನ್ಯ ಪಟ್ಟ ಲೆಟರ್ ಬೈತಿರ್ಕಲ್ಲೇ ರಾಜ ಅಂತೇನ ಇವನಿಗೆ ಕುಷ್ಠರೋಗ ಮಾಡಕ್ಕೆನ್ನ ವಾಸಿ ಮಾಡಕ್ಕೆನ್ನ ದೇವ್ರಿದ್ದೀನೇನ ಇವ ನನಗೆ ಜಗಳ ಆಡೋದು ಅಂತ ಹೇಳಿ ಅವ ಮೈ ಮೇಲಿನ ಬಟ್ಟೆ ಹೊರ್ಕೊಂಡು ಅವ ಚಿಕ್ಕಿದ ಕುಂತ ನಮ್ಮ ಬದಿಗೆ ಹೋಯ್ತಾನೆ. ಎಲಿಶ ಹೋಗಿ ಏನಂತ ಕುಲದನ, ರಾಜರೇ ನಿಂಬ ಗ್ರಾಮದಾಗ ದೇವ್ರ ಮನುಷ್ಯ ಕುಲ ಇಲ್ಲ, ನಾಮ ನಿನ್ ಬದಿಗೆ ಬಂದ್ರ ಅವ್ನಿಗೆ ನಾನು ಬದಿಗೆ ಕಳಿಸು. ಚಪ್ಪಾಳೆ ತಡೆದ ನಿನ್ ಬದಿಗೆ ಬಂದ್ರೆ ಅವನಿಗೆ ನನ್ನ ಬದಿಗೆ ಕಳಿಸು. ನನ್ನ ದೇವ್ರು ಅವನಿಗೆ ಕುಷ್ಠರೋಗ ವಾಸಿ ಮಾಡ್ತಾರೆ. ಚಪ್ಪಾಳೆ ತಡಬೇಕು. बोले यीशु मसीह की आने वाला यीशु मसीह की इन्होंने कहते नाम मेरी बंदना सामान्य पट्ಟ बंदी शंड मगल ಮಾತು ಕೇಳ ಬಂದ ಬಂದಿ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಬಟ್ಟೆಗಳೆಲ್ಲ ತಂದು ಕತ್ತಿನ ಬಟ್ಟೆ ಮೇಲೆ ತಗೊಂಡು ಬಂದು ಪಾಸ್ಟರ್ ಯಾಜಕರ ಮನೆಗೆ ಇರ್ತಾರೆ. ಅಚ್ಚ ಪ್ರವಾದಿ ಮನೆ ಬಂದು ಪ್ರವಾದಿ ಬೇರೆ ಯಾಜಕ ಬೇರೆ. ಯಾಜಕ ಅಂದ್ರೆ ಪಾಸ್ಟರ್ ದೇವ್ರ ಸೇವೆ ಮಾಡ, ಪ್ರವಾದಿ ಅಂದ್ರೆ ಮುಂದಾದ ಹೇಳೋದು. ಹಲ್ಲೆಲೂಯಾ ಹಲ್ಲೆಲೂಯಾ. ಆದ್ರೆ ಪ್ರವಾದಿ ಮನೆಗೆ ಬಂದು ಯಾರಿಂದ ನಾಮ ಅವ ಓಸ್ಟ್ ರೊಕ್ಕ ಬಂಗಾರ ಬೆಳ್ಳಿ ಬಟ್ಟೆ ತಗೊಂಡು ಬಂದ್ರಿ. ಎಲ್ಶೆ ಎಲ್ಶಕ್ಕ ನಾಮ ನಾನು ಆರಾಮ್ ದೇಶದಿಂದ ಬಂದಿದೆ, ನನ್ಗ ಬಂದು ಜಪ ಮಾಡಿ ನನ್ನ ಕುಷ್ಠರೋಗ ವಾಸಿ ಮಾಡಬೇಕು ಅಂತ ಹೇಳಿ ನಾಮನ ಎಲ್ಶೆ ಏನಂತ ಹೋಗ್ ಯೋರ್ದನ್ ನದಿದಾಗ ಯೋಳ್ ತೆಕ್ಕಿ ಮೊಳು ಹಂಗ ಅಂತಿರ್ತಿ ನಾಮನ ಸಿಟ್ಟು ಬಂದ ನಾ ನೀರ ಮುಳುಗಿದ್ರೆ ವಾಸಿ ಆಗ್ಬೇಕಾದ್ರ ನಮ್ಮಲ್ಲಿ ನೀರಿದ್ದಿಲ್ಲ, ನಮ್ಮಲ್ಲಿ ತೊರೆ ಇದ್ದಿಲ್ಲ, ನಮ್ಮಲ್ಲಿ ಕೆರೆಗಳು ಇದ್ದಿಲ್ಲ. ಇದಕ್ಕ ತಿಳಿ ನೀರವನ್ನ ಅಲ್ಲೇ ಮುಳುಗ್ತಿರ್. ಇವ ಬಂದ್ರೆ ನನ್ನ ಮುಟ್ಟಿ ಜಪ ಮಾಡಿದ್ರೆ ನಾ ಈಗ ಬಂಗಾರ ಬೆಳ್ಳಿ ಕೂಡ ಅಂತ ಹೇಳಿ ನಾ ಬಂದಿದೆ, ನನ್ನ ಮುಟ್ಟಿ ಜಪ ಮಾಡೋದು ಅಂತ ಹೇಳಿ ಅವ್ರು ಮುಗಿಸಿ ವಾಪಸ್ ನಡೆದಿನಾಗ ಮತ್ತೊಬ್ಬ ಕೆಲಸ ಮಾಡಕ್ ಕೂಲಿ ಆಯ ಅಂತಂದ್ರ ನಿಮಗೆ ಯಾವುದೇ ಕಠಿಣವಾದ ಮಾತು ಹೇಳಿಲ್ಲ. ಖಾಲಿ ನೀರ ಕುಡ್ಗಂದ್ರ ಸಾಧ್ಯ ನಡಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿನಾಗ ಅವ ಷಡ್ ಮಗಳ ಮಾತು ಕೇಳಿ ಸಾಮಾನ್ಯಕ್ಕೆ ಬಂದನ ಮತ್ತು ನೌಕರಿ ಮನುಷ್ಯನ ಮಾತು ಕೇಳಿ ಯೋರ್ದನ್ ನದಿಗೆ ನಡೆದ. ಚಪ್ಪಾಳೆ ತಡಬೇಕು ಜೋರಾಗಿ. ಇವತ್ತು ನಾವು ಯಾರ್ಯಾರು ನೌಕರಿ ಇಟ್ಕೊಂಡ್ರೆ ಅವರೇ ನಮ್ಮ ಮಾತು ಕೇಳಬೇಕು, ಅವನ ಮಾತು ನಾವು ಕೇಳಬೇಕು. ನಾಮನ ಗುಣ ಏನಂದ್ರ ಷಡ್ ಮಗಳ ಮಾತು ಕೇಳ. ನಾಮನ ಗುಣ ಏನಂದ್ರ ನೌಕರಿ ಮನುಷ್ಯನ ಮಾತು ಕೇಳ. ನಾವು ನೌಕರಿ ಮನುಷ್ಯನ ಮಾತು ಕೇಳೋಣ, ಷಡ್ ಹುಡುಗಿಯ ಮಾತು ಕೇಳೋಣ. ಮತ್ ನಾಮಕ ವೇಸ್ಟ್ ನಾವೇನಿಲ್ಲ, ನಾವು ದೇವ್ರ ಮಾತಿಗೆ ಕೇಳ್ತೀವ. ಕತ್ತನಲ್ಲಿ ಪ್ರೀತಿ ಉಳ್ಳ ಸೋದರ ಸೋದರಿಗಳೇ, ಇವಾಗಲೇ 10 ಗಂಟೆ ಆಗಿದೆ, ಜಲ್ದಿ ಬನ್ರಿ, ಚರ್ಚ್ ಖಾಲಿ ಇದೆ ಅಂತ ಬಂದು ಇವ್ರು ಹಾಡಾಡ್ಬೇಕು. ಒಂದು ಮಾತು ನಿಂತಿ ನಾಮನ ಒಂದು ನೌಕರಿ ಮನುಷ್ಯ ಮಾತು ಕೇಳ, ನಾಮನ ಒಂದು ಹುಡುಗಿಯ ಮಾತು ಕೇಳ. ಇವತ್ತು ದೇವ್ರ ಮಾತು ಕೇಳಕ್ ನಿಮಗೆ ಏನಾಗ್ಯದ? ನನಗೆ ಬ್ಯಾನಿ ಬಂದಿದ್ದ 15 ವರ್ಷ ಹಿಂದೆ ಪಾಪದಾಗಿದ್ದಿಲ್ಲ. ಆ ಪಾಪದಾಗ ಇವತ್ತು ಯೇಸು ಕ್ರಿಸ್ತ ನನ್ನ ಹೊರಗೆ ತಂದಾಗ ಮಗ. ಚಪ್ಪಾಳೆ ತಡಬೇಕಪ್ಪ. ದೇವರಿಗೆ ಪ್ರೀತಿ ಮಾಡಿದ್ರ ದೇವ್ರ ಸಮ್ಮುಖಕ್ಕೆ ಮೊದಲನೇ ಸ್ಥಾನ ಕೊಟ್ಟು ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಈ ಕಾಲ ಕಳಿಸಿ ಆಶೀರ್ವಾದ ಹೆಂಗ್ ಬರ್ತದ? ಆಶೀರ್ವಾದ ಹೆಂಗ್ ಬರ್ತದ? ಅಬ್ರಾಮ್ ದೇವ್ರ ಸ್ವರ ಕೇಳನ, ಅವ ಆಶೀರ್ವಾದ ನಿಧಿ ಆಗ್ಯಾನ. ಇವತ್ತು ನೀವು ದೇವ್ರ ಸಮ್ಮುಖಕ್ಕೆ ಬಂದ್ರ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವರು ಸಿಕ್ಕಿರ್ಬೇಕು ನೋಡ್ರಿ, ನಾವು ಹೇಗೆ ಬರೋದು ನೀವು ಯಾಕೆ ಬರ್ರಿ ಕರೆಕ್ಟ್ ಯೇಸು ಸ್ವಾಮಿ ಹೋಗ್ತಾರೆ. ನೀವು ರೆಡಿ ಆಗಿ ನೀವು ತಡ ಮಾಡಿದ್ರೆ ಆತ್ಮೀಯ ತಡ ಮಾಡಂತ ಇಲ್ಲ ಬರಲ್ಲ, ಜನ ಜಲ್ದಿ ಬರ್ತಾರೆ. ಯೇಸು ಸ್ವಾಮಿ ಜಲ್ದಿ ಬರ್ತಾರೆ. ಆ ಜಡ್ಜ್ಮೆಂಟ್ ಡೇದಾಗ ನೀವು ಪಾಪದಾಗಿರ್ಬಾರ್ದು. ಹಲ್ಲೆಲೂಯಾ ಬೋಲೆ ಯೇಸು ಮಸೀಹ್ ಕಿ. ನಾವು ನೌಕರಿ ಮನುಷ್ಯನ ಮಾತು ಕೇಳಿ, ನಾವು ಸಣ್ಣ ಹುಡುಗಿ ಮಾತು ಕೇಳಿ ಹೋಗಿ ಯೋರ್ದನ್ ನದಿದಾಗ ಮುಳುಗಿತಿಕ್ಕೆ ಒಂದು ರೋಗ ವಾಸಿಯಾಗಿಲ್ಲ.
ಆಗಿಲ್ಲ. ಅವ್ರಿಗೆ ಯಾರು ರೋಗ ಇತ್ತು? ನಮ್ಗೆ ಯಾರು ರೋಗ ಅಲ್ಲ? ನಮಗೆ ಯಾರು ರೋಗ ಆಯ್ತು? ನಿಮಗ್ ಬಿ ಕುಷ್ಠ ರೋಗ, ನನಗ್ ಬಿ ಕುಷ್ಠ ರೋಗ, ನಾವ ಕುಷ್ಠ ರೋಗ ಕಣ್ಣಿಗೆ ಕಾಣಿರ್ಬೇಕು. ನಿಮಗಂತೂ ಸಿಟಿ ಬರ್ತೀರ ಅಂತ ಹೇಳಿ ನನ್ನ ಮೇಲೆ ಹಾಕೊಂಡು ನಾಮನ ಕುಷ್ಠ ರೋಗ ಕಣ್ಣಿಗೆ ಕಾಣಿರ್ಬೇಕು. ಈ ದೊಡ್ಡ ಬ್ಯಾನಿಗಿಂತ ಇನ್ನೊಂದು ದೊಡ್ಡ ಬ್ಯಾನಿದ ಲಾರ್ದಾಗ ಮೈ ತುಂಬ ಹುಣ್ಣಿದ್ದು ಪಾರ್ಶ್ವ ಸಾಧ್ಯ ಬೇಡ್ಕೊಂತಿಬ್ಬ ವ್ಯಕ್ತಿ ಅವನಿಗೆ ನಾಯಿ ಬಂದಿನ ಹೆಚ್ಚ ಭೋಗ ಪುರುಷನ್ ಬಂದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನೆಟ್ಟಿ ಅವಾಗ ಸತ್ತಾನೆ ಒಂದಿನ ಇವಾಗ ಸತ್ತಾನೆ. ಲಾರ್ದಾಗ ಮೈ ತುಂಬ ಹುಣ್ಣದ ಕರೆಕ್ಟ್ ಯಾವ ದೇವ್ರ ಸನ್ನಿಧಿ ಹೋಗಿ ಚಪ್ಪಾಳೆ ಕಟ್ಟಬೇಕು ಜೋರಾಗಿ. ಭೋಗ ಪುರುಷಗೆ ಏನಾರ ಹೊಂದಿದ್ದೀವ? ಕಳ್ಳಿ ಖಾನ ಹೊಂದಿದ್ದಿಲ್ಲ ಅವನಿಗೆ. ಕಳ್ಳಿ ಖಾನದಂತ ಒಂದು ಕುಷ್ಠ ರೋಗ ಇತ್ತು. ಈ ಕುಷ್ಠ ರೋಗಕ್ಕಿಂತ ದೊಡ್ಡ ರೋಗನೇ ಪಾಪ ಅದ. ನಿನ್ನ ಪಾಪ ಕ್ಷಮಿಸಲ್ಪಡ್ಬೇಕಾದ್ರ ಯೇಸು ಕ್ರಿಸ್ತನ ನಂಬು. ನಿನ್ನ ಪಾಪ ಕ್ಷಮಿಸಲ್ಪಡ್ಬೇಕಾದ್ರ ಆತ್ಮನ ಹೆಸರಿನ ಬ್ಯಾಪ್ಟಿಸಮ್ ಹೊಂದು ಗುರಿಗೆ ಬಂದು ಪ್ರಾರ್ಥನೆ ಮಾಡ್ತಾ ದೇವ್ರೆ ನನ್ನ ಮನೆ ಚಂದ ಆಗಲಿ, ನನ್ನ ಗಂಡ ಶನಿ ಬೀಳಲಿ, ನನ್ನ ಮಗ ಚಂದ ಆಗಲಿ, ನನ್ನ ಮಗ ಶನಿ ಬೀಳಲಿ. ಅವ ಭಕ್ತಿ ಕಮ್ಮನ ಬರ್ತಾನೆ. ಯಾಕ? ನಮ್ಮ ಭಕ್ತಿ ಕಮ್ಮದ. ನಮ್ಮ ಭಕ್ತಿ ಕಮ್ಮದ ಖಾಲಿ ಬಾಯಿದಿಂದ ಬರ್ತೀವಿ. ನಿನ್ನ ಪ್ರಾರ್ಥನೆ ಹೆಂಗಿರ್ಬೇಕಂದ್ರ ನೀ ಪ್ರಾರ್ಥನೆ ಮಾಡಿದ ಮಗ ನೀನು ಕುಟುಂಬ ಕಟ್ಟಲ್ಪಡ್ಬೇಕು. ಚಪ್ಪಾಳೆ ತಡಬೇಕು. ಕಣ್ಣಿ ಕಾಣುವಂತ ಒಂದು ದೊಡ್ಡ ಪುಸ್ತಕ ಆ ದೊರೆಯಲ್ಲಿ ಊರು ಹೊರಗಿರ್ತೀರಿ. ಇವತ್ತು ಕಣ್ಣಿ ಕಾಣುವಂತ ಕುಷ್ಠ ಯಾವುದಂದ್ರ ನಿನಗೆ ದೇವ್ರಿಂದ ದೂರ ಹೋಯ್ತದ. ನಿನ್ನ ಗುಡಿ ಬರ್ಬಿಡೋದು ದೇವ್ರಿಂದ ದೂರ ಹೋಯ್ತದ. ಪಾಪ ಮಾಡಕ್ ಹೋಯ್ತಾರ, ಶರಿ ಕುದಿಯಕ್ ಹೋಯ್ತಾರ, ಇಸ್ಪಟ್ ಆಳಕ್ ಹೋಯ್ತಾರ, ವ್ಯಭಿಚಾರ ಮಾಡಕ್ ಹೋಯ್ತಾರ, ಪಿಕ್ಚರ್ ಮಾಡಕ್ ಹೋಯ್ತಾರ, ಯಾವ್ದಾರ ದಂಡೆ ಹೋಯ್ತಾರ. ಕರೆಕ್ಟ್ ಈ ಕುಷ್ಠರೋಗಿ ಕೊಲ್ಬೇಕಾದ್ರ ಮೊದಲನೇದಾಗಿ ಯೇಸು ಕ್ರಿಸ್ತ ಪ್ರೀತಿ ಮಾಡು. ಆ ಹೇಳ ಜ್ಞಾನೋಕ್ತಿ 8:17 ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ನೀ ದೇವರಿಗೆ ಪ್ರೀತಿ ಮಾಡಿದ್ರೆ ಮಗ 10 ಗಂಟೆ ಕಾಲದಿಂದ ಬಿಡೇರಿ. ಅನ್ನೋ ಯಾಕೆ ಪ್ರೀತಿ ಮಾಡಿದ್ರೆ ಮಾತಾಡ್ರಿ. ದೇವ್ರ ಸನ್ನಿಧಿ ಬಂದ ಮಕ್ಕಳು ಹುಟ್ಟೋದ್ರೆ ಇವಾಗ ಹಾಕಿ ಇವಾಗ ನಾವು ನೋಡಿದ್ರೆ ರಾಜ್ಯ ಜಾತಿ ಮಕ್ಕಳು ಹುಟ್ಟೋದು ಹೊಟ್ಟೆ ಕೊಡಿದ್ರ ಒಂದು ಗಿಡ ಚಟ್ನಿ ಮಾಡ್ಕೊಂತ ತಿನ್ನಕ್ಲತ್ತಿದೆ. ದೇವ್ರು ಕೊಡಬೇಕು ಮಕ್ಕಳು. ಹಾಲಯ್ಯ ಆಕೆ ಗುಡಿಗೆ ಹೋಗ ಗುಡಿಗೆ ಹೋಗ್ತೀನಿ ಗರ್ಭ ತೆರೆಯಲ್ಲಿ ಪಡೆದ ಮಕ್ಕಳು ಹುಟ್ಟ. ಗುಡಿಗೆ ಹೋಗಿಲ್ಲ ನೀವು ಆಶೀರ್ವಾದ. ಗುಡಿಗೆ ದೇವ್ರ ಹಾದಿ ಕೈತಾರ. ಒಂದು ಗ್ರಾಮದಾಗಿರು ಒಂದು ಸ್ತ್ರೀ 12 ವರ್ಷ ಹಿಡಿದಕ್ಕೆ ರಕ್ತಸ್ರಾಯವಾದ ಸ್ತ್ರೀ ಬ್ಲೀಡಿಂಗ್ ಇದ್ದಕ್ಕೆ ಬ್ಲೀಡಿಂಗ್ 12 ವರ್ಷದಿಂದ ಬ್ಲೀಡಿಂಗ್ ನಡೆದ ಏಕೆ ಬ್ಲೀಡಿಂಗ್ ನಡೆದ ವಾಕ್ಯ ಮುಚ್ಚಿಕೊಂಡು ಅಲ್ಲೂಯ ಓಲೆ ಸುಮ್ಮ ಸಿಕ್ಕಿ ಆಕಿ ದವಾಖಾನೆಗೆ ಹೋಗ್ಯಾರ. ರಕ್ತ ಹಾಕ್ಯಾರ ಕಮ್ಮಾಗಿಲಕ್ಕಿ, ಔಷಧದಿಂದ ಕಮ್ಮಾಗಿಲಕ್ಕಿ. ಆಕಿ ಮಂದಿ ಚಿಂತೆ ಏನಂದ್ರ ಇವತ್ತು ನಮ್ಮ ಗ್ರಾಮದಾಗ ಯೇಸು ಸ್ವಾಮಿ ಹುಡ್ತಾರಂದ್ರ ನಾನು ಆತನ ಉಡುಪಿ ಮುಟ್ಟಬೇಕು. ಚಪ್ಪಾಳೆ ತಡಬೇಕು ಜೋರಾಗಿದೆ. ನೀವು ಹುಡ್ತಾರ ಯೇಸು ಸ್ವಾಮಿ ಆ ಗ್ರಾಮಕ್ಕೆ ಹಾದಿ ಕಾಯ್ದಾರ ಕಾಯ್ದಿಲ್ಲ. ನೀವು ಕಾಯ್ದತ್ತೀರ ದೇವ್ರ ಹಾದಿ. ದೇವ್ರೆ ನಿಮ್ ಹಾದಿ ಕಾಯ್ದತ್ತಾರ. ನನ್ನ ಮಕ್ಕಳು ಯಾಕೆ ಬರ್ತಾರೆ, ನನ್ನ ಮಗಳು ಯಾಕೆ ಬರ್ತಾರೆ, ನನ್ನ ಮಗ ಯಾಕೆ ಬರ್ತಾರೆ ಅಂದ್ರೆ ನೀವೇ ಯೇಸು ಸ್ವಾಮಿ ಆಗಿರಿ. ಯೇಸು ಸ್ವಾಮಿಗೆ ವಿಶ್ವಾಸ ಮಾಡಿದ್ದೀರಿಲ್ಲ. ಆ ಹೆಣ್ಮಗಳಿಗೆ ರೋಗ ಇದ್ರೆ ದೇವ್ರ ಹಾದಿ ಕಾಯ್ದತ್ತಾರ. ಇವತ್ತು ಆ ಪರಿಶುದ್ಧ ಆದಿತ್ಯವಾರ ಪರಿಶುದ್ಧ ದಿನ ಬಂದ್ರೆ ನೀವು ಒಂದೇ ಚಿಂತೆ ಇರ್ಬೇಕು. ನಾನು ನಮ್ಮ ದೇವರ ಸನ್ನಿಧಿಗೆ ಹೋಗ್ಬೇಕು, ನಾನು ಆಶೀರ್ವಾದ ಪಡ್ಕೊಂಡು ಬರಬೇಕು. ಆ ಸ್ತ್ರೀ ದೇವರ ಹಾದಿ ಕಾಯ್ದಾರ. ಅವಾಗ ಯೇಸು ಸ್ವಾಮಿ ಬರ್ತಿರ್ತಿ ಗುಂಪಿನ ಒಟ್ಟಿಗೆ ಹೋಗಿ ಖಾಲಿ ಗುಂಪಿ ಮುಟ್ಟ ಆಕೆ ರೋಗ ವಾಸಿ. ಇವತ್ತು ನಮ್ಮ ನಂಬಿಕೆ ಏನಲ್ಲ ಅದ ನಮ್ಮ ನಂಬಿಕೆ. ಮಾತಾಡ ಮಗ ಕೇಳುತ್ತೀರಿ ವಾಕ್ಯ ಕೇಳುತ್ತೀರಿ. ನಮ್ಮ ನಂಬಿಕೆ ಎಲ್ಲದ ಆ ಸ್ತ್ರೀಗೆ ಯೇಸು ಸ್ವಾಮಿ ಬರದ ಹಾದಿ ಕಾಯ್ಕೊತ ಕುಂತಾಳ. ಇವತ್ತು ನಾವು ಆತನ ಹಾದಿ ಕಾಯ್ಲತ್ತಿದ್ದೇವ ಹುಚ್ಚಾಗಿದೆ. ನಾವು ಯೇಸು ಕ್ರಿಸ್ತನ್ ಪೂರ ಹುಚ್ಚಾಗಿದೆ. ನನ್ನ ಮಕ್ಕಳು ತಬಲ ಭಾಷ ಕೀಬೋರ್ಡ್ ಭಾಷ ನಮ್ಮ ಜಾಗ ಪಾಪ ಯಾಕೆ ಹೋದ್ರೆ ನಮ್ಮ ಶಕ್ತಿ ಬರ್ತಾರ. ಆದ್ಮೇಲೆ ಮಹಾರಾಷ್ಟ್ರಕ್ಕೆ ಹೋಯ್ತೆ, ತೆಲಂಗಾಣಕ್ಕೆ ಹೋಯ್ತೆ. ಈಗ ನನಗೆ ಈಗಿನ ಇವತ್ತು ಬರ್ಬೇಕಾದ್ರೆ ಯಾಕೆ ಪ್ರೋಗ್ರಾಮ್ ಮಿಸ್ ಮಾಡಿ ಹೋಗ್ತೀನಿ. ನಾನು ಪೈಲಿನ 1 ತಿಂಗಳ ಕೆಳಗೆ ಮಾತು ಕೊಡ್ತೀನಿ ಅಂತ
ಒಂದು ಜೇರವ, ಒಂದು ಮಾಮೂಲಿ. ಯಾಕ ಜನರಿಗೆ ಒಂದೇ ಆಸೆ, ನಾವು ದೇವರ ವಾಕ್ಯ ಕೇಳಬೇಕು. ತೆಲಂಗಾಣದಾಗ ಅಷ್ಟು ಭಕ್ತಿ ಇಲ್ಲ, ಇವತ್ತು ನಮಗೆ ಅಷ್ಟು ಭಕ್ತಿ ಇಲ್ಲ. ಆದ್ರೆ ಗುಡಿ ಚಾಲಾಗ ಹೋಗಾರಪ್ಪ, ಮತ್ತೆ ಹೋಗ ನಾವು ಮನುಷ್ಯ ಖುಷಿ ಮಾತು ಕೇಳ. ಇವತ್ತು ನಾವು ದೇವ್ರ ಮಾತು ಕೇಳ ಗುಡಿ ಜಲ್ದಿ ಬರ್ತೀವಿ. ಅದ್ರ ಲೆಕ್ಕ ನಾವೇ ಕೊಡ್ಬೇಕಾಯ್ತು. ಈ ದಿನ ನಾವು ಪಾಪ ಮಾಡಿದೇವೋ, ಈ ಮುಂದರ ಶುದ್ಧ ಇವತ್ತು ಮುಂದರ ಶುದ್ಧ ಆಗಲ್ಲ. ಹಿಂದೆ ದಿನ ಹಿಂದೆ ಹಿಂದೆ ದಿನ ಪಾಪದ ಜೀವಿಸಲಿ, ಹಿಂದೆ ದಿನ ನಾವು ಶಾಪದಾಗಿರಲಿ. ದೇವರು ಮನುಷ್ಯನ ಮಾತು ಕೇಳ ಯಾರು ನಾಮ ಅವ್ನು ಪುಸ್ತಕ ಹೋಗಿಲ್ಲ. ಮತ್ತು ದೇವ್ರ ಮನುಷ್ಯನ ಮಾತು ಕೇಳಿದ್ರೆ ನಿಮ್ಗೆ ಆಶೀರ್ವಾದ ಆಯ್ತದ. ಅನ್ನೋದು ಮಾತಾಡ್ಬೇಕು ಮಗ ನನಗ ಆಗಲ್ಲ ನೀವೇ ಖರೆ ಇದ್ದೀರಿ. ಬೈಬಲ್ ಸುಳ್ಳು ಅದನ್ನು ಕಡಿಬೇಕಿಲ್ಲ. ಬೈಬಲ್ ಖರೆ ಹೇಳತ್ತದ, ಸುಳ್ಳು ಹೇಳತ್ತದ. ನೀವೇ ಖರೆ ಇದ್ದೀರಿ. ಮತ್ತೆ ಅಂಬಲೆ ಕುಂತ್ರಿ. ದೇವ್ರ ಮನುಷ್ಯನ ಮಾತು ಕೇಳಿದ್ರೆ ಪುಸ್ತಕದ ವಾಸಿ ಆಗ್ಯದ ಇಲ್ಲ. ನೀವು ದೇವ್ರ ಮಾತು ಕೇಳೋದು ಜಲ್ದಿ ಬರಬೇಕಾ ಬೇಡದು? ಜಲ್ದಿ ಬಂದಿರೇ ಇಲ್ಲ. ಎಲ್ಲ ನೀವೇಂತೀರಿ, ಹೇಳಬೇಕಂತ ನೀವೇಂತೀರಿ, ಬಂದಿಲ್ಲ ಇಲ್ಲ. ಯಾಕೆ ದೇವ್ರ ಮಾತು ಮುಕ್ತಿ ಹೋಗ್ಲಿಕ್ಕೇವ. ಹಾಲಲ್ಲೂಯ. ನನಗೊಂದು ಉತ್ತರ ಕೊಡ್ಲಿ. ಯಾರು ನಿಮ್ಗೆ ಅಮ್ಮ ಹೇಳ್ಬಾರ್ದು. ಮನುಷ್ಯಕ್ಕ ಪೈಲೆ ದೇವ್ರು ಯಾರಿಗೆ ಉಂಟು ಮಾಡ್ಯಾರ? ಆಗ ಮಾಡಲ್ಲ. ಅವ್ರು ಮನುಷ್ಯನೇ ಮಕ್ಕ ಕೇಳತ್ತೀರಿ ಚಂದ. ಮನುಷ್ಯಕ್ಕ ಪೈಲೆ ದೇವ್ರು ಯಾರಿಗೆ ಉಂಟು ಮಾಡ್ಯಾರ? ಈ ಸಂಜೆ ಸ್ಕೂಲ್ ಟೀಚರ್ ಯಾರಿಗೆ? ಸಂಜೆ ಸ್ಕೂಲ್ ಟೀಚರ್ ಮಕ್ಕಳಿಗೆ ಅವಶ್ಯಕ. ಸಂಜೆ ಸ್ಕೂಲ್ ಟೀಚರ್ ಯಾರಿದ್ದೀರಿ? ರೆಡಿ ಮಾಡ್ಕೋಬೋದು. ದೇವರು ಮನುಷ್ಯನ ಪೈಲೆ ಯಾರಿಗೆ ಉಂಟು ಮಾಡ್ಯಾರ? ಭೂಮಿ ನೆನ್ಪಿಟ್ಕೊಂಡು, ದೇವರು ಮನುಷ್ಯನ ಪೈಲೆ ದೇವದೂತರಿಗೆ ಉಂಟು ಮಾಡ್ಯಾರ. ಯಾರಿಗೆ? ದೇವದೂತರಿಗೆ. ಯಾರಿಗೆ? ಈ ದೇವದೂತರಾಗ ಎಷ್ಟು ಗುಂಪು, ಎಷ್ಟು ಟೀಮ್ ಅಂದ್ರ 3 ಟೀಮ್ ನೆನ್ಪಿಟ್ಕೊಂಡು. ಬಾಕಿ ಹೋದವ ಹೇಳಲ್ಲ ನಾನು. 3 ಟೀಮ್. ಒಂದು ಟೀಮು ಆರಾಧನೆ ಮಾಡೋ ಟೀಮ್. ಯಾವ ಟೀಮು? ಈ ಆರಾಧನೆ ಮಾಡೋದು ಯಾರು ಕೊನದ ನಿಮಗ? ಕೊನೆ ಫಸ್ಟ್ ಕೊನೆ ಇರ್ತದ. ದೊಡ್ಡ ಸೇವಕರಿಗೆ ಗೊತ್ತಿರ್ತದ. ಆರಾಧನೆ ಮಾಡೋ ವರ್ಷಿಪ್ ಲೀಡರ್ ಸೈತಾನ್ ಇದ್ದೀವಿ ಪೈಲೆ. ಯಾರಿದ್ದೀವು? ನೆನ್ಪಿಟ್ಕೊಂಡು. ಯಾರಿದ್ದೀವು? ಸೈತಾನ್. ಈ ಸೈತಾನು ದೇವರಿಗೆ ಪೈಲೆ ಸೈತಾನ್ ಇದ್ದೀವಿ. ದೇವದೂತ ಇದ್ದೀನವ. ಮನುಷ್ಯ ಹುಟ್ಟಿಸಕ್ಕ ಪೈಲೇಕ ಅವ ಆರಾಧನೆ ಮಾಡ್ತೀನೋ. ವರ್ಷಿಪ್ ಲೀಡರ್ ಇದ್ದ ಅವ ಏನ್ ಗರ್ವಪಟ್ಟಂದ್ರೆ ನಾನು ಯೇಸು ಕ್ರಿಸ್ತಕ್ಕೆ ಸಮಾನವಾಗಬೇಕು ಅಂತ ಹೇಳಿ ಗರ್ವಪಟ್ಟ. ಇದು ಪ್ರಕಟಣೆ ಗ್ರಂಥದಲ್ಲಿ ನಿಮ್ಗೆ ಸಿಗ್ತದೆ. 12ನೇ 7ನೇ ವಚನ ನೀವು ಓದ್ಕೋಬಹುದು. 12ನೇ ಓದ್ಕೋಬಹುದು, ಬರ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಈಗ ಅವನಿಗೆ ಗರ್ವ ಬಂದದ ಬಂದಿಲ್ಲ? ಮಾತಾಡಿ ಬಂದದ ಬಂದಿಲ್ಲ? ಬಂದ. ಈಗ ಅವ ಪರಲೋಕದಿಂದ ಗಬ್ಬಲ್ಪಟ್ಟನ ಪಟ್ಟಿಲ್ಲ. ಒಮ್ಮೆ ಹೋದ ಪ್ರಕಟಣೆ ಗ್ರಂಥ 12ನೇ ಹಟ್ಟನ್ನು ತೆಗಿಬೇಕು. ತಯಾರು ಮಾಡಿದ ಅಂತ ಹೇಳಿ ಜಲ್ದಿ ಮುಗಿಸ್ಲತ್ತೆ. ಹಟ್ಟನ್ನು ತೆಗಿಬೇಕು. ಪ್ರಕಟಣೆ ಲಾಸ್ಟಿಗೆ ಹೋಗ್ತು. ಹಿಂಗ ಅಧಿಕಾರಿಗಳು ಲಾಸ್ಟಿಗೆ 12ನೇ ಅಧ್ಯಾಯ 7ನೇ ವಚನ ಹೋದ್ರೆ ಯಾರ ಗಚ್ಚಿ ಓದ್ಬೇಕು. ಎಲ್ಲಿ ನಡೆದ ಯುದ್ಧ? ಗಚ್ಚಿ ಅಂದ್ರೆ ಯಾವ ಎಲ್ಲಿ ನಡೆದ? ಪರಲೋಕದಾಗ ಏನ್ ನಡೆದ? ಫೈಟಿಂಗ್. ಅದೇ ನಿಮ್ಮ ಮನೆಗಿಲ್ಲ ಫೈಟಿಂಗು. ಪರಲೋಕದಾಗ ಯುದ್ಧ ಆಗ್ಬೇಕು. ನಿಮ್ಮೆಲ್ಲರ ಮನೆಗೆ ಜಗಳ. ಈ ಜಗಳ ಕೂಡ ದೇವರು ಯಾರಂದ್ರ ಯೇಸು ಕ್ರಿಸ್ತ. ಚಪ್ಪಾಳೆ ತಡೆಯವರಿಗೆ ಜೋರ. ಕುಟುಂಬದಲ್ಲಿ ಬರಬೇಕು. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟ ಸರ್ಪಂದ್ರೆ ಯಾರು? ಗುಡ್. ಯಾರು ಕರ್ಬಿಟ್ರೆ ಕೈ ತೋರಿಸಿ. ಚಪ್ಪಾಳೆ ಕಟ್ಟಬೇಕಂತ ಹೆಸರು ಆನ್ಸರ್ ಕೊಡ್ಬೇಕು. ಘಟ ಸರ್ಪ ಆನ ಒಳಗೆ ಕಾಣಿಸ್ಲಿಕ್ಕೆ ಹೆಂಗ್ ಬಂದು ಸೈತಾನು? ಘಟ ಸರ್ಪ ನಿಂತಲು, ಪಿಶಾಚಿ ನಿಂತಲು, ಸೈತಾನ ನಿಂತಲು. ಆ ಪುರಾತನ ಸರ್ಪವು ದೊಬ್ಬಲ್ಪಟ್ಟಿ ಭೂಮಿಗೆ ಎಲ್ಲಿ ಬಿದ್ದನವ? ಮಾತಾಡ್ಬೇಕು. ಎಲ್ಲಿ ಬಿದ್ದನವ? ನೀವು ಈಟ್ ಸುಸ್ತು ಕುಂತೀರಿ.
ಮನುಷ್ಯನ ಕಲ್ತಿರ್ಬೇಕು ಯಾಕೆ ಮುಗಿಸ್ತಾನೋ ಆಕೆ ಮನೆಗೆ ಹೋಗೋದು ಪಲ್ಯ ಮಾಡೋರು ಹೋಗೋರು ಇನ್ನೊಂದು 10 ನಿಮಿಷದ ಮುಗಿಸ್ಬೇಕು. ಎಲ್ಲೆಂದಿದ್ದಾನವ ಎಲ್ಲೆಂದಿದ್ದಾನವ ಬೈಬಲ್ ಬರ್ತಿಲ್ಲವನ ಗುಡ್ ಹಲ್ಲೆಲೂಯಾ. ಪರಲೋಕದಿಂದ ಭೂಮಿಗೆ ಬಿದ್ದಾನೆ ಅವ ಆರಾಧನೆ ಮಾಡುತ್ತ ವರ್ಷಕ್ಕೆ ಲೀಡರ್. ಈಗ ಅದು ಒಂದು ಪೋಸ್ಟ್ ಖಾಲಿ ಆಗ್ಯಾರ ಅಲ್ಲಿ ಬೇಕು ಅಂದ್ರೆ ಆರಾಧನೆ ಮಾಡ್ಯಾರ. ದೇವ್ರ ಏನ್ ಮಾಡ್ಯಾರ ಗುಣವನ ಸೈತಾನ ಡ್ಯೂಟಿನ ಹೋಗ್ಯಾರ. ರಿಕಾಯಿನ ಯೂಸ್ ಮಾಡಂತ ಒಂದು ಸೈನ್ಯ ಅದ ದೇವದೂತನ ಸೈನ್ಯ. ಒಂದ್ ಸೈನ್ಯ ವರ್ಷಿಪ್ ಮಾಡೋದು ಲೂಸಿಫರ್ ಅಂತ ಸೈತಾನ. ಒಂದ್ ಸೈನ್ಯ ಗಬ್ರಿಯಲ್ ದೂತ. ನನಗೆ ಏನಂದ್ರೆ ಗಬ್ರಿಯಲ್ ದೂತ ಬಂದು ಏನಂತಾನ ಅವ ಸಂದೇಶ ತರ್ತಾನ. ಬರಿಯೊಳಗೆ ಬಂದು ಹೇಳ್ತಾನೆ ಬರಿಯೊಳಗೆ ದೇವ್ರ ಹೇಳ್ತಾರೆ ದೊರಕಿಟ್ಟು ನೀನು ಒಬ್ಬ ಮಗ ಹುಡ್ತಾನ ಆತನಿಗೆ ಇಮಾನುವೇಲ್ ಅಂತ ಹೆಸರಿಡು ಅಂದ್ರ ಈ ಗಬ್ರಿಯಲ್ ದೂತ ದೇವರಿಂದ ಬಂದಂತ ಮಾತುಗಳು ಹೇಳಂತ ವ್ಯಕ್ತಿ. ದೇವರಿಗೆ ಬಂದಂತ ಮಾತು ಹೇಳಂತ ವ್ಯಕ್ತಿ. ಹಲ್ಲೆಲೂಯಾ. ಓ ಯೇಸು ಮಸೀಹ್ ಕಿ ಯುದ್ಧಗಳನ್ನ ಜಗಳಗಳನ್ನ ಸೈತಾನ್ ಕಿಟ್ಟನ್ ಕರ ದೇವರಿಗೆ ಚಿತ್ತಿ ಬಿದ್ದಲ್ಲ. ನನಗೆ ಆರಾಧನೆ ಮಾಡಾರ ಯಾರು? ಮನುಷ್ಯನಿಗೆ ಹಾಕುಂತ ಮಾಡ್ಯಾರ ದೇವಿ ಉಲ್ಲಾಸ ಜಗಳ ಆಡಕ್ಕ ರೊಕ್ಕ ಗಳಿಸ್ಲಕ್ಕ ಬಿಲ್ಡಿಂಗ್ ಕಟ್ಲಕ್ಕ ಮಂದಿ ಮುಗಿಲಕ್ಕ. ಇವತ್ತು ನಮಗೆ ಯಾಕೆ ಉಂಟು ಮಾಡ್ಯಾರಂದ್ರ ಆತನಿಗೆ ಆರಾಧನೆ ಮಾಡಕ್. ಚಪ್ಪಳೆ ತಗಬೇಕು ಜೋರಾಗಿ. ಆತನಿಗೆ ಆರಾಧನೆ ಮಾಡಕ್. ಯಾರಿಗೆ ಆರಾಧನೆ ಮಾಡಕ್ಕ ಮಲಕಲುರಿ ಕೈಗಳೆತ್ತಿ ಕಣ್ಣೀರಿನಿಂದ ಆರಾಧಿಸುವೆ. ಈ ಕಷ್ಟದ ಕಾಲದಲ್ಲಿ ಕೈಗಳೆತ್ತಿ ಕಣ್ಣೀರಂದ್ರೆ ಎಲ್ಲರಿಗೂ ಭಾಷೆ ಒಂದು ಲಾಭ ಕಾಲದಲ್ಲಿ ಹೇಳ ಕೈಗಳು ಎತ್ತಿ ಮತ್ತೆ ಮತ್ತೇನಂತೀರಿ ಕಣ್ಣೀರಿನಿಂದ ಯಾರು ಹೇಳ್ತೀರಿ ಎಲ್ಲಂತೀರಿ ಯಾರ ಮಳಕಲುರಿ ಕೈಗಳೆತ್ತಿ ಹೇಳ್ತಾಳತ್ತಿ ಪಾಪ ಕಣ್ಣೀರಿನಿಂದ ಆರಾಧಿಸುವೆ. ಮತ್ತೇನಂತೀರಿ ಸುನಂದ ಆರಾಧಿಸುವೆನು ನಾನು. ಕರೆಕ್ಟ್ ಹೇಳತ್ತೀರಿ ನೀವು. ಸುಮ್ಮನೆ ಹಾಳತ್ತೀರಿ. ಇವತ್ತಿನ ಖಡ್ಗರೆ ಆರಾಧನೆ ಮಾಡಿ ರಂಗನ ಕೈ ಎಬ್ಬಿಸಿ ಕೈ ಎತ್ತಿ ತಾಳಿ ಹೊಡಿತಾರೆ. 1 2 3 4 ಅದ್ಭುತ ಎಲ್ಲ ಬರ್ತಪ್ಪ. ಸಂತೋಷ ಇದೆ. ಓಕೆನಾ? ಮನೆಗಳ ಈ ಹಾಡಲ್ಲಿ ಮನೆಗಳ ಓಕೆನಾ? ಕೈ ಮೇಲೆ ತಾಳಿ ಹೊಡಿತೀರಿ. ಈ ರೇಸಲ್ಲಿ ಕುದುರೆ ಓಡಿದ್ರೆ ಕೆಲವು ತಾಳಿ ಹೆಂಗ್ ಹೊಡಿತೀರಂದ್ರ ಕೆಲವು ಹೆಂಗ್ ಹೊಡಿತೀರಿ ತಾಳಿ ಮತ್ತ ತಾಳಿ 1 2 3 ತಾಳಿ ನನಗೆ ಹೊಡೆಯೋದು ಬೇಡ. ಓಕೆನಾ? ತಾಳಿ ಕೈಗಳು ಎತ್ತಿ ತಾಳಿ
ಹಾಗಾಗತ್ತೆ. ಜೀವ ಯಾಕೆ ಹೋಗಲ್ಲ, ಗಾಳಿ ಮಜೆ ಬರಲ್ಲ. ಗಾಳಿ ಹುಡಿದ ಹತ್ರ ಜಮೀನ್ ಬೆಳಕಿನ ಬೆಳೆಯುತ್ತೆ ಅನ್ಬೇಕು, ಅವು ಒಣಗಿ ಹೋಗ್ಬೇಕು. ಅವ್ ಕೂಸಿಗೆ ಚಪ್ಪಡಿಸಿದಂಗೆ ಇಲ್ಲೇ ನಮ್ಮಲ್ಲಿಗೆ ಜಗಳ ಇಲ್ಲೇ ಅವ್ರಿಗೆ ಗಾಳಿ ಬಂದ್ರೆ ಏನಾಗಬೇಕು, ಸೈತಾನು ನಿನ್ ಕುಟುಂಬದ ಇಸ್ಕೊಡ್ಬೇಕು. ಅಲ್ಲಯ್ಯ, ಹೇಗಾಗಿ ಗೊತ್ತಾ ನಿಮಗೆ ಯಾಕೆ ಕುಟುಂಬ ಮಾಡ್ಯಾರ? ನಿಮಗೆ ಯಾಕೆ ಕುಟುಂಬ ಮಾಡ್ಯಾರ? ನಿಮಗೆ ಯಾಕೆ ಕುಟುಂಬ ಮಾಡ್ಯಾರ? ಎಲ್ಲರೂ ನಮಗೆ ಯಾಕೆ ಕುಂಟು ಮಾಡ್ಯಾರ? ನಾವು ಯಾಕೆ ಮಾಡತ್ತಿದ್ದೆವು? ಆರಾಮ್ಸಾಗಿ ಇವತ್ತು ಕೂಡ ಕ್ರಿಸ್ತರಾಗ್ಬೋದು ನಾವು. ಹಲ್ಲೆಲೂಯಾ, ನಾವು ಆರಾಧಿಸ ಕ್ರಿಸ್ತರಾಗ್ಬೇಕು. ಚಪ್ಪಾಳೆ ತಟ್ಟಬೇಕು. ಬೋಲೆ ಯೇಸು ಮಸೀಹ್ ಕಿ, ಆಮೇಲೆ ಯೇಸು ಮಸೀಹ್ ಕಿ. ನಾವು ಕೂಡ ಕ್ರಿಸ್ತರಾಗ್ಬಾರ್ದು, ಆರಾಧನೆ ಮಾಡಕ್ ಕ್ರಿಸ್ತರಾಗ್ಬೇಕು. ಯಾಕೆ ನಿಮಿಷದಾಗ ನಾವು ಪ್ರಸಂಗ ಮುಗಿಸ್ಲತ್ತೀವಿ. ಆರಾಧನೆ ಶಕ್ತಿ ಅದ. ಏನದ ಆರಾಧನೆ? ಏನದ ಶಕ್ತಿ? ಹೆಂಗದ ಅನ್ನೋದನ್ನ ಭಕ್ತಿನಿಂದ ಆರಾಧನೆ ಮಾಡಿದ್ರೆ ಶಕ್ತಿ ಅದ. ಬಹಳ ಬಾಯಿ ಇಲ್ಲ ಭಕ್ತಿನಿಂದ. ಇಲ್ಲಿ ಸೌಲ್ ರಾಜಗ ಕೆಮ್ಮು ಹಿಡಿದಿತ್ತು, ದುರಾತ್ಮ ಹಿಡಿದಿತ್ತು. ಅವ ರಾಜ ಇರ್ತೀನಿ, ಸೌಲ್ ರಾಜ ಹೊರಟು ಟೆಸ್ಟ್ ಮಾಡಿದ. ಅಲ್ಲಿ ಭಜನಿ ಹಾಕ್ತೇವ, ದೇವ್ ಬಿಟ್ಟು ಹೋಗಿದ್ದೇನು. ಅವ ರಾಜ ಅಂತನ ಯಾರ ಮತ್ತ ಚಂದ ಆರಾಧನೆ ಮಾಡಿದ್ರು ನೋಡಪ್ಪ, ನಾನು ಒಳಗೆ ದೇವ್ ಹಂಗೆ ಅದ ಅಂತಾನ. ಅಂದಿನ ಒಬ್ಬ ವ್ಯಕ್ತಿ ಅಂತಾನ, ಅರೆ ಒಬ್ಬ ಕಿನ್ನರಿ ತಗೊಂಡು ಪ್ರಮೋದ್ ಸಭೆ ನಿಖಾ ತಗೊಂಡು ಆರಾಧನೆ ಮಾಡೋ ಒಬ್ಬ ವ್ಯಕ್ತಿ ಅದ. ಅವನ ಹೆಸರೇ ದಾವಿದ್ ಮಹಾರಾಜ. ಅವ ಕುರಿ ಕಾಯ್ಕೋತಾನೆ ಏನ್ ಮಾಡ್ಯಾನ? ಆರಾಧನೆ ಮಾಡ್ಯಾನ. ಚಪ್ಪಾಳೆ ತಗದ ದಾವಿದ್ ಮಹಾರಾಜ ಏನ್ ಗೆಲ್ಲಿದ್ದೀನೋ ಅಡಗಿದ್ದೀನ ಅಡಗಿದ್ದು ಏನ್ ಮಾಡ್ಯಾನ? ಹೆಚ್ಚಪ್ಪ ಅಡಗಿದ್ದು ಏನ್ ಮಾಡ್ಯಾನ? ಅಲ್ಲಿ ಹೋಗಿರ ಅಡಗಿದ್ದು ಏನ್ ಮಾಡ್ಯಾನ? ಆರಾಧನೆ ಕಿನ್ನರಿ ಭಾಷೆ. ಅಡಗಿದ್ದು ಏನ್ ಮಾಡ್ಯಾನ? ಅವ ಅಡಗಿದ್ದ ಆರಾಧನೆ ಮಾಡ್ಯಾನ. ನಾವು ಗುಡಿಯಾಗಿದ್ದ ಏನ್ ಮಾಡತ್ತಿದ್ದೆವು? ಇವ್ರು ಹಾಡತ್ತಾರ, ಅವ್ರು ಹಾಡತ್ತಾರ. ನೀ ಹಾಡ್ಬೇಕು, ನೀ ಪ್ರೇಮ್ ಮಾಡ್ಬೇಕು. ಅವ ಅಡಗಿದ್ದ ಆರಾಧನೆ ಮಾಡ್ಯಾನ. ಅವ ಸೌಲ್ ರಾಜ ಬದಿ ಬಂದ. ಅವ ಹಾಡತ್ರ ಒಳಗಿದ್ದೆವು ಬಿಟ್ಟು ಹೋಗ್ಯವು. ಕೆಲವು ವರ್ಷದ ಕಾಲ ಖಾಲಿ ಭಜನೆ ಕುಂತ್ರೆ ದೇವುಗಳು ಬಿಟ್ಟು ಹೋಯ್ತೀವಿ. ಈಗ ಭಜನೆ ಅಂತ ನಾವು ಎಲ್ಲ ಕೊಳತಾವ. ಯಾಕಂದ್ರ ನಮ್ಮ ಭಕ್ತಿ ಕಮ್ಮಿ ಆಗ್ಯದ. ಭಕ್ತಿ ಕಮ್ಮಿ ಆಗ್ಯದ. ಮತ್ತ ಬಂದ್ ಪಾಸ್ಟರ್ಗಳು ನಾವು ಜೊತೆ ಮಾಡಿದೆ, ಫೈನ್ 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 ಬಿಟ್ಟು ನಾ ಹೋಗ, ಬಿಟ್ಟು ನಾ ಹೋಗ, ನೀ ಬಿಟ್ಟು ನಾ ಹೋಗ. ಈಗ ತಮ್ಮಿ ಬಂದಂತ ನೀ ಯಾಕೆ ಹೋಗ? ಯಾರಂತಾರ ನೀ ಯಾಕೆ ಹೋಗ? ಈಗ ನನ್ನ ಗಂಜೆಗೆ ತಿಂದು ಹೋಯ್ತೆ, ಫೋನ್ ಬೆಳೆ ತಿಂದು ಹೋಯ್ತೆ, ಮತ್ತೊಂದು ಫಾರಕ್ ನಿನಗೆ ತಿಂದು ಹೋಯ್ತೆ. ಬಿಟ್ಟು ಹೋಗ. ಯಾಕಂತ ಸ್ಥಿತಿ ನಮಗಾಗಿರೋದ್ರ ನಾವು ದೇವರಿಂದ ದೂರಿದ್ದೇವೆ. ಹಲ್ಲೆಲೂಯಾ. ನಮ್ಮ ಒಂದು ಪಾಪ ಅದ. ನಾವೊಂದು ಕುಷ್ಠ ಕಣ್ಣಿಗೆ ಕಾಣಿರ್ಬೇಕು. ಇವತ್ತು ನಮಗೊಂದು ಕುಷ್ಠ ಅದ, ಅದೇ ಪಾಪ. ಆ ಕುಷ್ಠವನ್ನು ಹೆಂಗ್ ತೊಳಿತೇವು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಿಸ್ನಾನ ತಗೊಂಡ್ರೆ ಆತನ ರಕ್ತದಿಂದ ಪಾಪ ತೊಳೆಯಲ್ಪಡ್ತದೆ. ಜಾಸ್ತಿಗಳು ತಗೊಂಡಿದ್ದೇವ. ಗುಡಿಗೆ ಬರ್ಲತ್ತಿದ್ದೇವು, ಗುಣ ಬಿಡಲು ಹುಟ್ಟಿದೆವು. ಗುಡಿಗೆ ಬರ್ಲತ್ತಿದ್ದೇವು, ಗುಣ ಬಿಡಲು ಹುಟ್ಟಿದೆವು. ಗುಡಿ ಹುಟ್ಟಿದೆವು, ಮಾರಕ ವಾಕ್ಯ ಆಯ್ತು ಬರೀ ಇಂಥ ಕ್ರಿಸ್ತರಿರ್ಬಾರ್ದು. ತಾವಿದ ಆರಾಧನೆ ಮಾಡಿದ್ರ ಪರಲೋಕದಿಂದ ದೇವರು ಹೇಳ್ಕೋತಾರೆ ಮಗ, ನೀವು ಆರಾಧನೆ ಮಾಡ್ಬೇಕು. ಹಲ್ಲೆಲೂಯಾ. ಬೋಲೆ ಯೇಸು ಮಸೀಹ್ ಕಿ, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ನಾ ಈ ಊರ್ ಹೆಣ್ಮಗಳು ಹಾಲು ಕೊಂಡಿದ್ದೇವೆ, ನೆನಪಿರ್ಲಿ ನೀವು. ನಮ್ಮ ಗ್ರಾಮ ಚಿಕ್ಕಪೇಟೆ ಆಗಿರ್ಬೇಕಂದ್ರೆ ನಾವೀ ಮೊಮ್ಮಗ ಇದ್ದಿದೆ. ಈ ಗಾರ್ಜಿ ಗ್ರಾಮದ ಹೆಣ್ಮಗಳು ಹಾಲು ಕೊಂಡಿದ್ದೇನ. ಹಲ್ಲೆಲೂಯಾ. ಇವತ್ತು ಮಹಾರಾಷ್ಟ್ರ ನಡಗಲತ್ತದ. ಚಪ್ಪಾಳೆ ತಡದ. ತೆಲಂಗಾಣ 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 ನಡಗಲತ್ತದ. ಎಲ್ಲಿ ಹೋಗಲ್ಲ ಆರಾಧನೆ ಮಾಡಿದ್ರು ಏಕಿದರ್ಶ ಏಕಿದರ್ಶ
ये फिर से आए हालेलೂಯಾ ನೀವೇನ್ ಮಾಡ್ತೀರಿ ಗುಡಿ ಅಂದ್ರೆ ಬ್ಯಾಸರಿಕೆ ಉಂಟದ ಮತ್ತೆ ದೇವರ ಮೇಲೆ ನಿಮಗೆ ಆಶೀರ್ವಾದ ಮಾಡಕ ಆತ್ಮ ಬ್ಯಾಸರಿಕೆ ಬರ್ತದೆ ನಿಮಗೆ ಶಾಲೆ ಇದ್ದೀರಲ್ಲ ನೀವೇ ಶಾಲೆ ಇದ್ದೀರ ಅನ್ಕೊಳ್ಳಿ ನಿಮಗೆ ಶಾಲೆ ನಾವು ಕರೆಂಟ್ ಹೋಗಿದ್ರೆ ನಿಮಗೆ ಹಾಲ ಹಚ್ಚಿದೆವು ಕರೆಂಟ್ ಬಂದ್ಮೇಲೆ ನಾವು ಬಂದಿದ್ದೇವೆ ನಿಮ್ಗೆ ಶಾಲೆ ಆಗಿದ್ದೆವು ನನ್ಗೆ ಶಾಲೆ ಯಾರ ನಿಮಗೆ ಆಟ ಬರ್ತದೆ ಆತ್ಮಿಕ ಆಟ ಬರ್ತದೆ हालेलूया ನಾವು ಯಾಶಂಕಿರನಿ ಮಾತಾ ಯಾಶಂಕಿರನಿ ಈ ಸಬ್ಜೆಕ್ಟಿನ ಭಾಳ ದೊಡ್ಡದ ನಾಮನ್ ಪುಸ್ತಕದ ವಾಸಿ ಆದ್ಮೇಲೆ ನಾಮನ್ ಬಂದತನ ನನ್ನ ಪುಸ್ತಕದ ವಾಸಿ ಆಗಿಲ್ಲ ಈ ಭಂಗ ಈ ಬೆಳ್ಳಿ ಈ ಬಟ್ಟೆ ಎಲ್ಲ ನೀನು ತಗೊಂಡ್ರೆ ಏನಂತ ಕೊಡದ ಎಲ್ಶಾ ನಿನ್ನ ರಕ್ತ ನನಗೆ ಬೇಕಾಗಿದೆ ನಿನ್ನ ಭಂಗ ನನಗೆ ಬೇಕಾಗಿದೆ ನೀನು ನನಗೆ ಸಂತೋಷ ಪಡಿಸಬೇಕಾದ್ರೆ ಒಂದು ಕೆಲಸ ಮಾಡು ನೀನು ಕುಷ್ಠ ವಾಸಿ ಮಾಡಿ ನಾನು ಯೆಹೋವ ದೇವರಿಗೆ ನಂಬು ನಾನು ದೇವರಿಗೆ ನಂಬು ಸರ್ ನಿನ್ನ ರಕ್ತ ನನಗೆ ಬೇಕಾಗಿಲ್ಲ ನಿನ್ನ ಕೃಪೆ ನನಗೆ ಬೇಕಾಗಿಲ್ಲ ವಾಪಸ್ ಬೇಡ ನಾಮ ಒಂದು ವೇಳೆ ಆ ಸೇವೆ ಇವತ್ತೇನ ಇವತ್ತೆಲ್ಲರೂ ಏನ್ ಮಾಡ್ತಾರೆ ಕೆಲವು ಒಂದು ಬ್ರಾಂಚ್ಗಳು ಹಾಕೊಂಡು ಈ ಚರ್ಚ್ಗೆ 5 ಮಂದಿ ಆ ಚರ್ಚ್ಗೆ 5 ಮಂದಿ ಕಸ್ಕೊಂಡು ಇಲ್ಲೇ ಒಂದೊಂದು ಕಟ್ಟಿಗಳು ಹೇಳಿ ಹಾಳು ಮಾಡಕ್ಲತ್ತಾರೆ ನಾವು ರಕ್ತ ಪ್ರೀತಿ ಮಾಡೋ ಕ್ರಿಸ್ತರಾಗಿರ್ಬಾರ್ದು ಹಾಲೆಲೂಯಾ ಎಲ್ಶಾ ರಕ್ತ ಪ್ರೀತಿ ಮಾಡಿದ ಪಾಸ್ಟರ ನಿನ್ ರಕ್ತ ಬೇಡ ನಿನ್ ರೂಪಾಯಿ ಬೇಡ ನಿನ್ ಬಂಗಾರ ಬೇಡ ತಗೊಂಡು ಹೋಗ್ರಿ ನೀನು ದೇವರಿಗೆ ನಂಬು ಸಾಕು ಅಂದಿನಾಗ ಗೆಹಜಿ ಭಾಳ ಕುದಿಬಿಟ್ಟು ನಮ್ಮ ಪಾಸ್ಟರ್ ಸಾಹೇಬ್ ಇಂಥ ಆಫರ್ ಬಿಟ್ಕೊಟ್ರು ಅಂತ ಹೇಳಿ ಅವ ಹಿಂದಿನ ಹೋದ ರೊಕ್ಕ ಮುಚ್ಚಿ ತಂದು ಮನೆಗೆ ಇಟ್ಕೊತಾನ ಆ ಎಲ್ಶಾ ಗುಣ ಇರ್ತದ ನೀ ಎಲ್ಲಿಗೆ ಹೋಗಿದ್ರೆ ಇಲ್ಲೇ ಇದ್ರೆ ಅಂದ್ರೆ ಆ ನಾಮನ ಕುಷ್ಠರೋಗ ನೀವು ಕಟ್ಕೊಂಡಿದ್ರು ರೊಕ್ಕ ಏಟ್ ಆಗಿರಲ್ಲ ಶಾಪ ಬರಬಾರ್ದು ಹಾಲೆಲೂಯಾ ಎಲ್ಶಾ ರಕ್ತ ಪ್ರೀತಿ ಮಾಡ್ಯಾನ ಈ ವಾಕ್ಯ ಭಾಳ ಜನ ಹೋಗಿ ಸರ್ ಕರೆಕ್ಟ್ ರೀ ನಮ್ಮ ಪಾಸ್ಟರ್ ಖಾಲಿ ಬಿಡ್ಬಾರ್ದ್ರಿ ಭಾಳ ಇಲ್ಲ ಇವರು ಸೇವೆ ಮಾಡೋದು ಬದುಕಬೇಕು ಅವ ಅನ್ಯ ವ್ಯಕ್ತಿ ಇದ್ದೀನು ನಾಮ ಯಾವ ವ್ಯಕ್ತಿ ಇದ್ದೀನು ಯೇಸು ಸ್ವಾಮಿ ನಂಬದ ವ್ಯಕ್ತಿನವ ಯೆಹೋವ ದೇವರಿಗೆ ನಂಬದ ವ್ಯಕ್ತಿ ಇನ್ಗೊಂದು ರಕ್ತ ತಗೊಂಡ್ರೆ ನಾನು ದೇವರಿಗೆ ನೆನ್ಸಲ್ಲ ಇವ ಯಾಕೆ ಹೋಗಿ ಗಿಡಮುರ್ಗಿ ತಿಂದನು ರಕ್ತ ತಗೊಂಡಿರ್ಬೇಕು ಇನ್ಗೊಂದು ನಾ ರಕ್ತ ತಗೊಂಬಂದಾಗ ನೀವು ವಾಸಿ ಮಾಡೋದು ಯಾಕಂದ್ರೆ ಅವ ಅನ್ಯ ಇದ್ದೀರಿ ನೀವು ಅನ್ಯ ಇದ್ದೀರಿ ನೀವು ಕ್ರಿಸ್ತರಿದ್ದೀರಿ ಕ್ರಿಸ್ತರಿದ್ರೆ ಏನ್ ಮಾಡ್ಬೇಕು ಈಗ ನೀವು ಚಿಂತೆ ಮಾಡ್ತೀರಿ ರಾಜಣ್ಣಗ ಪಾಸ್ಟರ್ ಸಾಹೇಬ್ರಿಗಿನ ಕಾಲ್ಕಿ ವಿಷಯದಾಗ ಹೇಳೋದು ಇದು ಫುಲ್ ಪೀಠದಲ್ಲಿ ಸುಳ್ಳು ಆಡಿದೆವು ನಾವು ಯಾಕೆ ನಮ್ಗೆ ಹೇಳೋದು ನೆನ್ಪಿಟ್ಕೋದು ದೇವ್ರ ಮಕ್ಕಳು ನೀವು ಸಭೆ ಬೆಳೆಸ್ಕೋರಿ ಕರೆಕ್ಟ್ ಹೋದ್ರೆ ಜನರಿಗಳು ಬರ್ಬೇಕು ಜನರಿಗಳು ತರ ನನಗೆ ಹೇಳಿ ನಾ 5000 ಕೊಡ್ತೆ ಮಾಮ ಯಾಕೆ ಜನರಿಗಳು ತರ್ತೀರಿ ಹೇಳಿ ನಾ 5000 ಕೊಡ್ತೆ ನಾನು ಊರು ಮೊಮ್ಮಗ ಇದ್ದಿದೆ ಅಂದ್ರೆ ಸೇವೆ ಮಾಡಿ ಬದುಕಬೇಕು ಕೊಡೋದ್ರಿಂದ ನಿಮಗೆ ಆಶೀರ್ವಾದ ಹಾಲೆಲೂಯಾ ಯೇಸು ಮಸೀಹಿ ನಾಮನ ಕುಷ್ಠರೋಗ ವಾಸಿ ಆಗಿಲ್ಲ ಮುಗಿಸ್ಲತ್ತೆ ಆಗಿಲ್ಲ ಯಾರ ಮಾತು ಕೇಳೋಣ ದೇವ್ರ ಮನುಷ್ಯನ ಮಾತು ಕೇಳೋಣ ಅಂದ್ರೆ ಯಾರ ಮಾತು ಕೇಳೋಣ ದೇವ್ರ ಮನುಷ್ಯನ ಮಾತು ಮತ್ತೊಂದು ರಜತ ಪ್ರಾಯವಾದ ಸ್ತ್ರೀಗೆ ಆಕೆಗೆ ಬ್ಲೀಡಿಂಗ್ ಸ್ವಸ್ಥತೆ ಆಗೋದಿಲ್ಲ ಯಾರಿಗೆ ಮುಟ್ಟ್ಯ ಸೌಲ್ ರಾಜನ ಒಳಗೆ ದುರಾತ್ಮ ಹೋಗಿಲ್ಲ ಯಾಕೆ ಹೋಗ್ಯದ ನಾವು ಆರಾಧನೆ ಮಾಡಿದ್ರೆ ಹೋಗ್ಯದ ಹಾಲೆಲೂಯಾ ನೀವು ಆರಾಧನೆ ಮಾಡಿದ್ರೆ ಏನು ಹೋಗ್ಬೇಕು ನಿಮ್ಮ ಮನೆಗೆ ದೇವರಿಗೆ ಹೋಗ್ಬೇಕು ಶರೀರ ದೇವರಿಗೆ ಹೋಗ್ಬೇಕು ಇಸ್ಪಟಾಳ ದೇವರಿಗೆ ಹೋಗ್ಬೇಕು ಜಗಳಾಳ ದೇವರಿಗೆ ಹೋಗ್ಬೇಕು ಮತ್ಕಾಳ ದೇವರಿಗೆ ಹೋಗ್ಬೇಕು ಭಾಳ ಬಂದಿರ್ತಾರೆ ಸರ್ ನಾವು ನಡೆದಿದ್ದಾರೆ ದೇವ್ ಕಾಣಿಸಲ್ಲ ಅಂತ ಹೇಳಿ ದೇವ್ ಭಾಳ ಚಾಲ ಕಣ್ಣಿಗೆ ಕಾಣಿಸ ದೊಡ್ಡ ಕಣ್ಣು ಕಾಣೆ ಅಂತ ಹೇಳ್ತಾರಿಲ್ಲ ಸುಳ್ಳು ಖರೆ ನೀವು ದೇವ್ವನ್ನು ಕಾಣ್ತಾರೆ ನೀವು ಗುಡಿಗಿಂತೆ ಹೋಗ್ಬೇಕು ಇಲ್ಲೇ ಇರ್ತಿ ಬಸ್ಲಿ ಹಾಕದ ಅವ ಕಣ್ಣಿಗೆ ಕಾಣದಂಗ ಕೆಲಸ ಮಾಡ್ತಾನ ಕಣ್ಣಿಗೆ ಕಾಣಲ್ಲವ ಅವ ಕಣ್ಣಿಗೆ ಕಾಣದ ದೇವ್ ಕಾಣದ ಎಲ್ಲಿಗೆ ಬರ್ತೀನಿ ನಾಳೆ ನೌಕೆ ಇರ್ತೀವಿ ಸಂಡೇ ಸ್ಕೂಲ್ನಾಗ ಇರ್ತೀನಿ ಯಪ್ಪೋ ಮನೆ ದೇವ್ಗಳು ನಿಂತೋಗ ನಾವು ಗುಡಿಗೆ ಇರ್ತೀವಿ ಅಂತೀವಿ ಅವ ಕಣ್ಣಿಗೆ ಕಾಣ್ತಾನ ಕಣ್ಣಿಗೆ ಕಾಣದಂಗ ಕುಡಿದಾಕ್ ಹೋಯ್ದ ಇಸ್ಪಟಾಳಕ್ ಹೋಯ್ದ ಪಾಪ ಮಾಡಕ್ ಹಸ್ತಾನವ ದೇವ್ರ ಬಿ ನಿಮಗೆ ಏನಿಲ್ಲ ಅಂತಾರ ನೀ ನನ್ನ ಬದಿಗೆ ಬಂದಿ ಅಂದ್ರೆ ಮಗ ನಾವು ಎಲ್ಲರಿಂದ ನಿನ್ನ ಬೆಳೆಸ್ತೇವೆ ಚಪ್ಪಾಳೆ ನಾಮನ ಕುಷ್ಠರೋಗ ವಾಸಿ ಇದೆ ನಮ್ಮೊಳಗೊಂದು ಕುಷ್ಠರೋಗ ಅದ ಆ ರೋಗ ಆತ ರಕ್ತದಿಂದ ವಾಸಿ ಆಗಬೇಕು
हल्ली ह्या नळलायतो कोलगेट मारीक साबण असते हरबीर साबण असते पाप क्या साबण असते रे पाप साबण ಯಾವುದು ಪಾಪ ತೊಳೆಯಲ್ಪಟ್ಟದ ಯೇಸುವಿನ ರಕ್ತ ಛಾಪಲ್ಪಟ್ಟ ಆತನ ರಕ್ತದ ತೊಳೆಯಲ್ಪಟ್ಟಿದೆ ಆತನ ಹೆಸರಿನ ಭಿಕ್ಷೆಗಳನ್ನು ತಗೊಂಡಿದೆ ನನ್ನಂತ ಪಾಪಿ ಯಾವ ಬೀದಿಲ್ಲ ಇವತ್ತು ಬೈಬಲ್ ಹಿಡ್ಕೊಂಡು ಸೇವೆ ಮಾಡತ್ತಂದ್ರ ಯೋಚನೆ ಮಾಡು ಮಗ ದೇವರಿಗೆ ನನ್ನ ಟೆಸ್ಟ್ ಮನಿನ ಹೇಳಿಲ್ಲ ನಾನು ನೆಕ್ಸ್ಟ್ ಯಾವ್ದಾರ ಒಂದು ವರ್ಷ ಬಾದ್ ಬಂದಾಗ ನಾ ಹೇಳ್ತೇನೆ ಸಮಯ ಆಗಿದೆ ಯೇಸು ಸ್ವಾಮಿ ನಂಬರಿ ನಿತ್ಯ ಜೀವ ಹೋಗ್ತಾರೆ ನನಗೆ ಸಮಯ ಕೊಟ್ಟಂಥ ಸಭಾಪಾಲಕರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಸರ್ ದೇವರು ನಿಮಗೆ ಆಶೀರ್ವಾದ ಮಾಡಿ ಒಂದು 10 ನಿಮಿಷ ಹೆಚ್ಚು ಹೇಳಿರ್ಬೇಕು ನಾ ಸಾರಿ ಕೇಳ್ತೆ ಯಾಕಂದ್ರೆ ಇವ್ರು ತಡ ಮಾಡ್ಬೋದಿನ ಕಡೆ ನಾನು ತಡ ಮಾಡಿದ್ದೀನಿ ದೇವರು ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿ